Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ we are going to discuss about why Cu2 plus ion is more stable than Cu plus 1 ion. ಅದಕ್ಕೆ ರೀಸನ್ ಅನ್ನು ನೋಡೋಣಂತೆ. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮತ್ತು ಫೆರ್ರೋಮ್ಯಾಗ್ನೆಟಿಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ. ಸೊ ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್. Cu(i2) does not exist. ಯಾಕೆ ಅಂತ ನೋಡಿದಾಗ ಏನಾಗ್ತದೆ, ಈ Cu(i2) ಅನ್ನು ಹೇಗೆ ಬರೀಬಹುದು? Cu2 plus I minus ಅಂತ ಬರೀಬಹುದು, ಹೌದಾ? I minus ಅಂತ ಬರೀಬಹುದು. So remember this Cu2 plus what it will do, it will oxidize I minus to I2, I minus to I2 plus the compound formed is Cu2I2. So remember Cu2I2 ಹೊಸದಲ್ಲ. Remember copper in +1 oxidation state exhibit CuF, CuCl, CuBr, Cui, ಹೌದಾ? ಬಟ್ ಏನಾಗ್ತದೆ, ಕಾಪರಿಗೆ ಈ ಮಾಲಿಕ್ಯೂಲ್ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಿ ಡೈಮರ್ ಎಕ್ಸಿಸ್ಟ್ ಆಗ್ತದೆ. ಎಲ್ಲಾ ಕಂಪೌಂಡ್ ಡೈಮರ್ ಎಕ್ಸಿಸ್ಟ್ ಆಗೋದಿಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂ ಆಲ್ವೇಸ್ ಎಕ್ಸಿಸ್ಟ್ ಆಸ್ ಡೈಮರ್ ಅಂತ ಹೇಳ್ತೀವಿ ನಾವು, Al2Cl6, ರೈಟ್? ಸೊ ಅದೇ ರೀತಿ ಕಾಪರಿಗೆ ಡೈಮರ್ ಎಕ್ಸಿಸ್ಟ್ ಆಗ್ತದೆ. ಅದಕ್ಕೆ ನಾವು ಇದನ್ನ Cu2F2, Cu2Cl2, Cu2Br2, Cu2I2 ಅಂತ ಕರಿತೀವಿ. ನೀವು Cui ತಗೋರಿ, Cu2I2 ತಗೊಳ್ಳಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಈಸ್ +1 ಓನ್ಲಿ. ನೆನ್ಪಿಟ್ಕೊಳ್ಳಿ ಇದು ಒಂದು ಪಾಯಿಂಟ್ ಅನ್ನ. ಸೊ ಇಲ್ಲಿ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ, ಕಾಪರ್ 2+ is oxidizing I minus to I2 plus Cu2I2, I2 plus Cu2I2. ರಿಮೆಂಬರ್, ಸೊ ಅದಕ್ಕೆ ಇದು ಎಕ್ಸಿಸ್ಟ್ ಆಗೋದೇ ಇಲ್ಲ. ಇಮಿಡಿಯೇಟ್ ಆಗಿ Cu2I2 ಫಾರ್ಮ್ ಆಗಿಬಿಡ್ತದೆ. ಅದಕ್ಕೆ Cu2I2 ಮೋರ್ ಸ್ಟೇಬಲ್, ಬಟ್ Cu2I2 ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ರಿಮೆಂಬರ್ ದಟ್ ಪಾಯಿಂಟ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, Cu +1 +2 ಯಾವುದು ಮೋರ್ ಸ್ಟೇಬಲ್ ಅಂತ ಹೇಳಿ ಐ ಟೋಲ್ಡ್ ದಟ್ Cu +2 ಇಸ್ ಮೋರ್ ಸ್ಟೇಬಲ್ ಅಂತ ಹೇಳಿ, ಹೌದಾ? ಯಾಕೆ ಅಂತ ಅಂದ್ರೆ Cu +1 ಕಂಪೌಂಡ್ಸ್ ಏನಾಗ್ತದ ಅಂತಂದ್ರೆ ದೇ ಆರ್ ಅನ್ಸ್ಟೇಬಲ್ ಇನ್ ದ aqueous solution and undergo disproportionation reaction. So disproportionation reaction ಅಂತಂದ್ರೇನು? The reaction, remember, which will undergo both oxidation as well as reduction. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ಎಕ್ಸಾಂಪಲ್ ಇದ್ರ ಮೇಲೆ ಕೊಟ್ಬಿಡ್ತೀನಿ ಮೊದಲು. ಸೊ ಫಾರ್ ಎಕ್ಸಾಂಪಲ್ ಈಗ HNO3 ಇದೆ ನಮ್ಮ ಹತ್ರ, HNO2 ಇದೆ, HNO2 give rise to HNO3 plus NO, right? So in this particular case remember HNO2 ದಲ್ಲಿ oxidation state 2 plus 3 ಇದೆ, HNO3 ದಲ್ಲಿ oxidation state 2 plus 5 ಇದೆ, NO ದಲ್ಲಿ oxidation state 2 plus 2 ಇದೆ. ಓಕೆ, ಸೊ 3 to 5 oxidation, 3 to 2 ರಿಡಕ್ಷನ್. ನೋಡಿ, ಹೀಗೆ ಇಂತಹ ರಿಯಾಕ್ಷನ್ ಅನ್ನ ಡಿಸ್ಪ್ರಪೋರ್ಷನೇಷನ್ ಅಂತ ಕರಿತೀವಿ. ಸೊ ಲಾಸ್ಟ್ ಇಯರ್ ಕೂಡ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಈಗ ಕಾಪರ್ 1 ಕೇಸ್ ಒಳಗೆ ಏನಾಗ್ತಾ ಇದೆ ಅಂತಂದ್ರೆ ರಿಮೆಂಬರ್ ಕಾಪರ್ +1 is also undergoing disproportionation to form Cu +2 plus Cu. ಅದಕ್ಕೆ ಹೇಳಿದ್ದು Cu +1 ಕಂಪೌಂಡ್ ಸ್ಟೆಬಿಲಿಟಿ ಇಲ್ಲ. ಯಾಕೆ ಅಂತ ಅಂದ್ರೆ ಇಮಿಡಿಯೇಟ್ಲಿ ದಿಸ್ ವಿಲ್ ಡಿಸ್ಪ್ರಪೋರ್ಷನೇಟ್ ಟು ಗಿವ್ Cu +2 plus Cu. ರಿಮೆಂಬರ್ ದಟ್ Cu +2 plus Cu. So in this case reason for this instability of copper 1 compounds ಅಂತ ಕೇಳಿದ್ರೆ the reason for this is remember high hydration energy of copper +2 is the reason. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. reason for copper +1 not stable, copper +2 stable in the aqueous solution is high hydration energy of Cu +2. ನೀವು ಹೈಡ್ರೇಷನ್ ಅನ್ನೋದನ್ನ ಎಲ್ಲಿ ಕಲ್ತಿದ್ರಿ ನೆನ್ಪು ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ನಿಮ್ಗೆ ಏನಾದ್ರು ಎಸ್ ಬ್ಲಾಕ್ ಕಂಪ್ಲೀಟ್ ಆಗಿದ್ರೆ ಹೇಳಿರ್ತಾರ ಅದ್ರೊಳಗೆ ಹೈಡ್ರೇಷನ್ ಅಂತ ಹೇಳಿ. ಏನು ಹೈಡ್ರೇಷನ್ ಅಂದ್ರೆ, ಫಸ್ಟ್ ಹೈಡ್ರೇಷನ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ವಾಟರ್ ಅಲ್ಲಿ ನಾವು ಯಾವ್ದಾರು ಅಯಾನ್ ಅನ್ನು ಹಾಕಿದಾಗ, ರಿಮೆಂಬರ್ ಫಾರ್ ಎಕ್ಸಾಂಪಲ್ ಇದು ದ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಾಟರ್, ಹೌದಾ? ವಾಟರ್ ಅಲ್ಲಿ, ಯಾಕಂದ್ರೆ ಅಕ್ವಿಯಸ್ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ವಾಟರ್ ಅಲ್ಲಿ ಯಾವ್ದೋ ಒಂದು ಅಯಾನ್ ಹಾಕಿದಾಗ ಫಾರ್ ಎಕ್ಸಾಂಪಲ್ ನಾವು ಕಾಪರ್ 2+ ಅಂತಾನೆ ಇಟ್ಕೊಳ್ಳೋಣಂತೆ, ಕಾಪರ್ 2+ ಅಯಾನ್. ದಿಸ್ ಕಾಪರ್ 2+ ಅಯಾನ್ ಹೌ ಇಟ್ ವಿಲ್ ಇಂಟರಾಕ್ಟ್ ವಿತ್ ದ ವಾಟರ್ is that like this HH. So HH, sorry, ಹೀಗೆ ಆಕ್ಸಿಜನ್ HH, ಆಕ್ಸಿಜನ್ HH, ಆಕ್ಸಿಜನ್ ಹೈಡ್ರೋಜನ್, ಆಕ್ಸಿಜನ್ ಹೈಡ್ರೋಜನ್. ಇಲ್ಲಿ ಯಾವ ರೀತಿ ಅರೇಂಜ್ ಆಗಿದೆ ನೋಡಿ. O is delta minus partial negative charge, H is partial positive, this is positive, this is partial negative. This is we call it as remember hydration ಅಂತ ಕರಿತೀವಿ. ಇದರಿಂದ ಎನರ್ಜಿ ಏನು ಹೊರಗಡೆ ಬರ್ತದಲ್ಲ, ಯಾಕೆ ಹೊರಗಡೆ ಬರ್ತದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ವೇರೆವರ್ ದೇರ್ ಈಸ್ ಅಟ್ರಾಕ್ಷನ್, ರಿಮೆಂಬರ್ ವೇರೆವರ್ ದೇರ್ ಈಸ್ ಅಟ್ರಾಕ್ಷನ್, ಸೊ ದಟ್ ಅಟ್ರಾಕ್ಷನ್ ರಿಲೀಸಸ್ ಎನರ್ಜಿ. ರಿಮೆಂಬರ್ ದಟ್ ಅಟ್ರಾಕ್ಷನ್ ರಿಲೀಸಸ್ ಎನರ್ಜಿ.
So that energy released here also due to the hydration, that we call it as hydration energy. Hydration energy, remember. So ಯಾವಾಗಲೂ ನೆನಪಿಟ್ಕೊಳ್ಳಿ, ಹೈಡ್ರೇಷನ್ ಎನರ್ಜಿ ಯಾವಾಗ ಜಾಸ್ತಿ ರಿಲೀಸ್ ಆಗ್ತದೆ ಅಂತಂದ್ರೆ ಹೈಡ್ರೇಷನ್ ಎನರ್ಜಿ ನೋಡಿ HE ಅಂತ ಬರೀತೀನಿ ನಾನು. HE ಯಾವಾಗ ರಿಲೀಸ್ ಜಾಸ್ತಿ ಆಗ್ತದೆ ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ದ ಅಯಾನ್ಸ್. ಸೈಜ್ ಆಫ್ ದ ಅಯಾನ್ಸ್. ಈಗ ನೋಡಿ Cu+1 ಇದೆ, +2 ಇದೆ. ಈಗ ಹೇಳಿ ಯಾವುದರ ಸೈಜ್ ಕಡಿಮೆ ಇದೆ, +1 +2? Cu+2 is smaller than Cu+1. ಕರೆಕ್ಟಾ? ಸೊ Cu+2 is smaller. ಯಾಕಂದ್ರೆ ಯಾವಾಗ ಎಲೆಕ್ಟ್ರಾನ್ ತೆಗಿತಾ ಹೋಗ್ತೀವಿ ಸೈಜ್ ಕಡಿಮೆ ಆಗ್ತದೆ. ಸೊ Cu+2 ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರಬೇಕು. ಸೊ that is the reason, because of that remember hydration energy Cu2+ having more hydration energy and it is more stable. ಅಂದ್ರೆ ಈಗ ಕಾಪರ್ ನಾವು ಎರಡು ಆಪ್ಷನ್ ಕೊಟ್ವಿ. ಈಗ +1 +2 ಏನಾಗ್ತದ, ಇದು +2 ದಲ್ಲೇ ಲೈಕ್ ಮಾಡ್ತದೆ ಇರೋದಕ್ಕೆ. ಅದನ್ನ ನಾವು +2 more stable than +1 ಅಂತ ಹೇಳಿದ್ವಿ. This is what we call it as hydration. ಇಲ್ಲಿ ಎರಡು ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಒಂದು Cu2+ oxidizes I- to I2 ಅನ್ನೋದು. ಎರಡನೇದು many copper 1 compounds are unstable in aqueous solution with undergo disproportionation. The reason is high hydration energy ಅನ್ನೋದು. Yes. Now we will see if the question is asked on the oxidation state. ಕರೆಕ್ಟ್ ನೋಡಿ, if the question is asked on the oxidation state. ಒಂದ್ಸಲ ಕೇಳಿದ್ದೆ ಫಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿ 2014 ಅಲ್ಲಿ ರಿಮೆಂಬರ್. ಅಂದ್ರೆ ಏನ್ ಕೇಳಿದ್ದೆ ಅಂತಂದ್ರೆ among Fe2+ and Fe3+ which is more stable ಅಂತ ಕೇಳಿದ್ದೆ. ರಿಮೆಂಬರ್, ಈ ಸ್ಟೆಬಿಲಿಟಿಯನ್ನ ಒಂದೇ ಎಕ್ಸೆಪ್ಷನ್ ಇರೋದು, ಅದನ್ನ ಬಿಟ್ರೆ all those are you have to explain based on remember configuration. ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್ ಅನ್ನೋದು ಗೊತ್ತಿರಲಿ. ಓಕೆ, ಈಗ ಕಾನ್ಫಿಗರೇಷನ್ ಏನಾದ್ರು ಹಾಫ್ ಫೀಲ್ಡ್ ಇದ್ರೆ ಅದು ಮೋರ್ ಸ್ಟೇಬಲ್, ಫುಲ್ ಫೀಲ್ಡ್ ಇದ್ರೆ ಅದು ಮೋರ್ ಸ್ಟೇಬಲ್. ಈಗ ಒಂದಷ್ಟು ಕ್ವಶನ್ ನೋಡೋಣ ನೋಡಿ. among Mn2+ Mn3+ which is more stable and why ಅಂತ ಕೇಳ್ತಾರೆ. Mn2+ configuration is argon 3d5. Mn3+ configuration is argon 3d5 sorry 3d4 ಹೌದಾ? ಯಾಕಂದ್ರೆ 3 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ. ಈಗ ಹೇಳಿ ಕಾನ್ಫಿಗರೇಷನ್ ಪ್ರಕಾರ ಯಾವುದು ಮೋರ್ ಸ್ಟೇಬಲ್? ವೈ ಅಂತ ಕೇಳಿದ್ರೆ ಇಷ್ಟ ಬರೆಯೋದು, ಡ್ಯೂ ಟು ಹಾಫ್ ಫಿಲ್ಡ್ 3d5 ಕಾನ್ಫಿಗರೇಷನ್. ಅದೇ ರೀತಿ ಈಗ ನೋಡಿ ಇವೆರಡರಲ್ಲಿ ಯಾವ್ದಂತ ಹೇಳಿ, ಇದ್ರಲ್ಲಿ ಹೇಳಿ ನೋಡ್ತೀನಿ. ಎಸ್, Fe2+ Fe3+ ಯಾವುದು ಕಾನ್ಫಿಗರೇಷನ್ ಬರೀರಿ. ಇದು ನೋಡಿ 3d5 6 ಬರ್ತದ, ಇದು 3d5 ಬರ್ತದಿಲ್ಲ. then Ti2+ Ti4+, ಇದು argon, ಯಾಕೆ 4 ಎಲೆಕ್ಟ್ರಾನ್ ತೆಗೆದ್ಬಿಟ್ರಿ. ಇದು 3d2, so that Ti4+ more stable. then V3+ V5+, argon 3d2 ಯಾಕಂದ್ರೆ ವೆನಾಡಿಯಂ 3+ ಅಂದ್ರೆ ವೆನಾಡಿಯಂ 3d3 4s2 3 ತೆಗೆದ್ರೆ 3d2 ಉಳಿತು. so V5+ is more stable. now this one, see, this is the one you should not see. It is not based on configuration. ಗೊತ್ತಿರ್ಲಿ, ಇದೇ ಬಹಳ ಇಂಪಾರ್ಟೆಂಟ್. ಇದನ್ನ ಕೇಳಿದ್ರೆ 2-3 ಸಲ ಎಕ್ಸಾಮ್ ಕೇಳಿದ್ರೆ 1 ಮಾರ್ಕ್ಸ್ ಗೆ ಯಾವ್ದು ಮೋರ್ ಸ್ಟೇಬಲ್ ಅಂತ ಹೇಳಿ. ರಿಮೆಂಬರ್, Cu2+ Cu+1 ಅಂತ ಬಂದಾಗ Cu+2 ಮೋರ್ ಸ್ಟೇಬಲ್ ಡ್ಯೂ ಟು ಹೈಡ್ರೇಷನ್ ಎನರ್ಜಿ ಅಂತ ಹೇಳ್ಬೇಕು. ನೀವು ಹೇಳ್ಬೋದು ಸರ್ ಇಲ್ಲಿ ಎಕ್ವಿಯಸ್ ಸೊಲ್ಯೂಷನ್ ಕಂಟೆ ಕೊಟ್ಟೇ ಇಲ್ಲ, ಹಾಗಾದ್ರೆ ಏನ್ ಮಾಡೋದು? ಸಿ, ಎಕ್ವಿಯಸ್ ಕೊಡದೇ ಇರ್ಲಿ, ನಮ್ಮ ಸಿಲೆಬಸ್ ಗೆ ಎಕ್ವಿಯಸ್ ಅವ್ರು ಕೇಳೋದು ಗೊತ್ತಿರ್ಲಿ. ನಮ್ಮ ಸಿಲೆಬಸ್ ಗೆ ಅವ್ರು ಕೇಳೋದೇ ಎಕ್ವಿಯಸ್. ರಿಮೆಂಬರ್, ಸೊ ಅದಕ್ಕೆ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ Cu2+ more stable than Cu+, because of because of high negative hydration energy. ಇಲ್ಲಿ ನೆಗೆಟಿವ್ ಅಂತ ಯಾಕೆ ಬರ್ತೀವಿ ಅಂದ್ರೆ ಹೈಡ್ರೇಷನ್ ಎನರ್ಜಿ ಯಾವಾಗಲೂ ರಿಲೀಸ್ ಆಗ್ತದೆ ಅದಕ್ಕೆ ನೆಗೆಟಿವ್ ಅಂತ ಬರ್ತೀವಿ ಅಷ್ಟೇ. ನೀವು ಹೈ ಹೈಡ್ರೇಷನ್ ಅಂತ ಬರೆದ್ರು ಸಾಕು. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೈ ಹೈಡ್ರೇಷನ್, high negative hydration energy, remember that. now next oxides we'll discuss. oxides ನೋಡಿ, ಆಕ್ಸೈಡ್ ಕೇಸ್ ಒಳಗೆ ಸಿಮಿಲರ್ ಅಲ್ಲಿ ನಾವು ತಗೊಂಡಿದ್ವಿ ಅದನ್ನೇ ತಗೊಳ್ಳೋಣ. ಹೈಯೆಸ್ಟ್ ಸ್ಕ್ಯಾಂಡಿಯಂ ಗೆ +3 ಇದೆ, ಎಕ್ಸಿಸ್ಟ್ ಆಗ್ತದೆ ಆಕ್ಸೈಡ್. ಟಿಟಾನಿಯಂ +4 ಇದೆ, ಎಕ್ಸಿಸ್ಟ್ ಆಗ್ತದೆ. ವೆನಾಡಿಯಂ +5 ಇದೆ, ಎಕ್ಸಿಸ್ಟ್ ಆಗ್ತದೆ.
+6 ಇದೆ ಎಕ್ಸಿಸ್ಟ್ ಆಗ್ತದೆ, +7 ಎಕ್ಸಿಸ್ಟ್ ಆಗ್ತದೆ. ಸಿ +3 ಇದಕ್ಕೆ ಆಕ್ಚುಲಿ +6 ಇದೆ, ಬಟ್ ಸಿಂಪಲ್ ಆಕ್ಸೈಡ್ ಇದು ಸಿಂಪಲ್ ಆಕ್ಸೈಡ್ ಎಕ್ಸಿಸ್ಟ್ ಆಗೋದಿಲ್ಲ, ಗೊತ್ತಿಲ್ಲ ಅದು ಹೇಳ್ತೀನಿ ಮುಂದೆ. ಇದು +3 CO3 ಇದು +3 ಅದು +2 ಪಾಯಿಂಟ್ ಸಮಥಿಂಗ್ ಬರ್ತದೆ ಇನ್ ಬಿಟ್ವೀನ್. ಸೊ ಇದು +2 ಬರ್ತದೆ. ಇದು ಇಂಪಾರ್ಟೆಂಟ್ ಏನು, ಮ್ಯಾಂಗನೀಸ್ ಕ್ಯಾನ್ ಎಕ್ಸಿಬಿಟ್ +7 ವಿತ್ ಆಕ್ಸಿಜನ್ ಬಟ್ ನಾಟ್ ವಿತ್ ಫ್ಲೂರಿನ್. ಫ್ಲೂರಿನ್ ಆಲ್ರೆಡಿ ಹೇಳಿದೆ MnF4 is highest. ಕರೆಕ್ಟಾ? MnF4 is highest, ರಿಮೆಂಬರ್, ಫಾರ್ ಫ್ಲೂರಿನ್ MnF4 is highest. ಬಟ್ ಆಕ್ಸಿಜನ್ ಜೊತೆ +7 ಪಾಸಿಬಿಲಿಟಿ ಇದೆ. ಅದಕ್ಕೆ ಯಾಕೆ ಅಂತ ಹೇಳಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣಂತೆ. ಈಗ ಇದ್ರೊಳಗೆ ಒಂದು ಪಾಯಿಂಟ್ ನೋಡಿ, ಇಂಪಾರ್ಟೆಂಟ್ ಈಸ್ ದಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ highest oxidation number in the oxide coincide with the group number. ಗ್ರೂಪ್ ನಂಬರ್ ಅಂತ ಯಾಕೆ ಕೊಟ್ಟಿದೀವಿ ಅಂತ ಅಂದ್ರೆ ಇದ್ರ ನೋಡ್ತಾ ಹೋಗ್ಬೋದು. ಥರ್ಡ್ ಗ್ರೂಪ್ ಇದೆ ಹೌದಾ, ಥರ್ಡ್ ಗ್ರೂಪ್ ಸ್ಕ್ಯಾಂಡಿಯಂ ಬರ್ತದೆ, ಫೋರ್ತ್ ಗ್ರೂಪ್ ಬರ್ತದೆ, ಫಿಫ್ತ್ ಗ್ರೂಪ್, ಸಿಕ್ಸ್ತ್ ಗ್ರೂಪ್, ಸೆವೆಂತ್ ಗ್ರೂಪ್ ಮ್ಯಾಂಗನೀಸ್ ಅಂದ್ರೆ ಗ್ರೂಪ್ ನಂಬರ್ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಡ್ತದೆ ಅಂತ coincides with the group number. Beyond group 7 no higher oxidation states of Fe. Above Fe2O3 is possible. See, above Fe2O3 is not possible. But iron ಗೆ ನಾ ಹೇಳಿದೆ +6 ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಯಾವುದಪ್ಪ ಅಂತಂದ್ರೆ ಇದು ಅಂದ್ರೆ ಫೆರ್ರೇಟ್ಸ್ ಅಂತ ಕರಿತೀವಿ ನಾವು, ಇದನ್ನ ಫೆರ್ರೇಟ್ಸ್ ಅಂತ ಕರಿತೀವಿ. ಇದು ನಾರ್ಮಲ್ ಆಕ್ಸೈಡ್ಸ್ ಅಲ್ಲ, ಗೊತ್ತಿರಲಿ. ನಾರ್ಮಲ್ ಆಕ್ಸೈಡ್ಸ್ ಅಂದ್ರೆ ಈ ರೀತಿ O2 O3 ಹಿಂಗಿರ್ಬೇಕು, ಯಾವುದೇ ಚಾರ್ಜ್ ಇರಬಾರದು. ಬಟ್ ಹಿಯರ್ ದೇರ್ ಇಸ್ ಅ ಚಾರ್ಜ್ 2-. ಇದನ್ನ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಈ ರೀತಿನೇ ಎಕ್ಸಿಸ್ಟ್ ಆಗ್ತದೆ. ಇದು ಸೋಡಿಯಂ ಫೆರ್ರೇಟ್ ಅಂತಂದ್ರೆ FeO4, ರೈಟ್, ಇದು ಲೈಕ್ ದಿಸ್. ಕ್ಯಾಲ್ಸಿಯಂ ಫೆರ್ರೇಟ್ ಅಂತಂದ್ರೆ CaFeO4. ಈ ರೀತಿ 2+ ಏನು ಈ ಕ್ಯಾಟಿಯಾನ್ಸ್ ಆಕ್ಯುಪೈ ಆಗ್ತದೆ, ಅದನ್ನ ಬಿಟ್ಟು ನಾವು ಇಷ್ಟೇ ಬರ್ದಿದೀವಿ. ಇದ್ರೊಳಗೆ ಆಕ್ಸಿಡೇಷನ್ ಸ್ಟೇಟ್ +6 ಬರ್ತದೆ ನೋಡಿ ಐರನ್ಗೆ. ಸೊ ಆರ್ ಫಾರ್ಮ್ಡ್ ದಟ್ ಟು ಇನ್ ದ ಅಲ್ಕಲೈನ್ ಮೀಡಿಯಾ, ಅಂದ್ರೆ ಬೇಸಿಕ್ ಮೀಡಿಯಂ ದೊಳಗೆ ಇದು ಪಾಸಿಬಿಲಿಟಿ ಇದೆ, ರೈಟ್. ಸಿ ಇವೆಲ್ಲ ಸ್ಟೇಟ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತದ್ದು, ಇದ್ರಲ್ಲಿ ನಮಗೆ ಇದೆಲ್ಲ ಕೇಳೋದಿಲ್ಲ. ಬಟ್ ಇಂಪಾರ್ಟೆಂಟ್ ಏನು, Mn2O7 ಯಾಕೆ ಎಕ್ಸಿಸ್ಟ್ ಆಗ್ತದ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣಂತೆ. ಓಕೆ, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಲ್ ಫಾರ್ ದೀಸ್ ಎಲಿಮೆಂಟ್ ವಿತ್ ಆಕ್ಸಿಜನ್ ವೆರಿ ಈಸಿಲಿ ಕಂಪೇರ್ ಟು ಹೆಲೈಡ್ಸ್ ಆಲ್ಸೋ. ಯಾಕೆ ಅಂದ್ರೆ ಗೊತ್ತಿರ್ಲಿ, ಆಕ್ಸಿಜನ್ ಕ್ಯಾನ್ ಫಾರ್ಮ್ ಡಬಲ್ ಬಾಂಡ್. ರಿಮೆಂಬರ್, ಆಕ್ಸಿಜನ್ ಕ್ಯಾನ್ ಫಾರ್ಮ್ ಡಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಫಾರ್ಮೇಶನ್ ಆಗ್ತದೆ ಅಂದಾಗ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಬಟ್ ಫ್ಲೂರಿನ್ ಕ್ಯಾನ್ ಫಾರ್ಮ್ ಓನ್ಲಿ ಸಿಂಗಲ್ ಬಾಂಡ್. ರಿಮೆಂಬರ್, ಫ್ಲೂರಿನ್ ಕ್ಯಾನ್ ಫಾರ್ಮ್ ಓನ್ಲಿ ಸಿಂಗಲ್ ಬಾಂಡ್. ಅದಕ್ಕೆ ಆ ಸ್ಟೆಬಿಲಿಟಿ ಬರೋದಿಲ್ಲ ಅನ್ನೋದಕ್ಕೆ ಮಾತ್ರ. ಸೊ ರಿಮೆಂಬರ್, ಅದನ್ನೇ ನಾವು ಇಲ್ಲಿ ಹೇಳ್ತೀವಿ ನೋಡಿ. ಇಲ್ಲಿ ನೋಡಿ, ಎಬಿಲಿಟಿ ಆಫ್ ದ ಆಕ್ಸಿಜನ್ ಟು ಸ್ಟೆಬಿಲೈಸ್ ದೀಸ್ ಹೈ ಆಕ್ಸಿಡೇಷನ್ ಸ್ಟೇಟ್ ಎಕ್ಸೀಡ್ಸ್ ದಟ್ ಆಫ್ ಫ್ಲೂರಿನ್. ನೋಡಿ, ಎಕ್ಸೀಡ್ಸ್ ದಟ್ ಆಫ್ ಫ್ಲೂರಿನ್ ಕಿಂತ ಜಾಸ್ತಿ ಎಬಿಲಿಟಿ. Then highest Mn fluoride is MnF4, whereas highest oxide is Mn2O7. ರೀಸನ್ ಏನು, 1 ಮಾರ್ಕ್ಸ್ ಕೇಳಬಹುದು, ಇದನ್ನ ಕೇಳಿಲ್ಲ ಇದುವರೆಗೆ, ಕೇಳಬಹುದು. ರೀಸನ್ ಏನಪ್ಪಾ ಅಂತಂದ್ರೆ ಆಕ್ಸಿಜನ್ ಎಬಿಲಿಟಿ ಟು ಫಾರ್ಮ್ ಮಲ್ಟಿಪಲ್ ಬಾಂಡ್ಸ್. ಇಷ್ಟೇ, ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್. ಆಕ್ಸಿಜನ್ ಎಬಿಲಿಟಿ ಏನಿದೆ, ಮಲ್ಟಿಪಲ್ ಬಾಂಡ್ ಫಾರ್ಮ್ ಮಾಡುವಂತ ಎಬಿಲಿಟಿ ಇದೆ. ಅದಕ್ಕೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. MnF7 ಸ್ಟ್ರಕ್ಚರ್ ಹೇಗೆ ಅಂದ್ರೆ ಹೀಗೆ. Mn2O7 ಸ್ಟ್ರಕ್ಚರ್ ಹೇಗೆ ಅಂದ್ರೆ ಡಬಲ್ ಬಾಂಡ್ O, ಆಕ್ಸಿಜನ್ ಬ್ರಿಡ್ಜ್ ಬಿಟ್ವೀನ್ Mn, ಡಬಲ್ ಬಾಂಡ್ O. ನೋಡಿ, ಇಲ್ಲಿ ಒಂದು ಮ್ಯಾಂಗನೀಸ್ ಮೇಲೆ 4 ಫ್ಲೂರಿನ್, ಇಲ್ಲಿ ಒಂದು ಮ್ಯಾಂಗನೀಸ್ ಮೇಲೆ 4 ಆಕ್ಸಿಜನ್. ಬಟ್ ಆಸ್ ಅ ಹೋಲ್ +7 ಆಕ್ಸಿಡೇಷನ್ ಸ್ಟೇಟ್ ಇದಕ್ಕೆ ಎಕ್ಸಿಸ್ಟ್ ಆಗ್ತಾ ಇದೆ. ಯಾಕಂದ್ರೆ 2 Mn 7 ಆಕ್ಸಿಜನ್ ಡಿಸ್ಟ್ರಿಬ್ಯೂಟ್ ಆಗಿದೆ 2 ಮ್ಯಾಂಗನೀಸ್ ಮೇಲೆ. Because of that reason, remember, Mn2O7 in this particular case, Mn2O7 is more stable than MnF7. MnF7 ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ ಅಂದ್ರೆ MnF7 ಒಂದು ಮ್ಯಾಂಗನೀಸ್ ಮೇಲೆ 7 ಫ್ಲೂರಿನ್ ಆಕ್ಯುಪೈ ಮಾಡ್ಬೇಕಲ್ಲ. ಈ ರೀತಿ 7 ಫ್ಲೂರಿನ್ ಆಕ್ಯುಪೈ ಮಾಡೋದು ನಾಟ್ ಪಾಸಿಬಲ್ ಎಟ್ ಆಲ್. ಹೆನ್ಸ್ ರಿಮೆಂಬರ್, oxygen can form multiple bond with the metals is the main important reason for the oxide formation in its higher oxidation states compared to fluorides. So this is the reason for it. In case of the oxides, important. In case of the oxides, one thing you have to remember, oxides may be acidic, basic or amphoteric. ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯಾವುದು ಡಿ ಬ್ಲಾಕ್ ಬಗ್ಗೆ. ಹಾಗೆ ನೋಡಿದ್ರೆ ನ್ಯೂಟ್ರಲ್ ಇದೆ, ನ್ಯೂಟ್ರಲ್ ಡಿ ಬ್ಲಾಕ್ ಅಲ್ಲಿ ಬರೋದಿಲ್ಲ ಅಷ್ಟೇ. ನ್ಯೂಟ್ರಲ್ ದಲ್ಲಿ ನೋಡಿ 3 ಆಕ್ಸೈಡ್ ನೆನ್ಪಿಟ್ಕೊಳ್ಳಿ, SCO, NO, N2O. ನಾವು ಇದ್ರಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು ನೋಡಿ. ಜನರಲ್ ಟ್ರೆಂಡ್ ಹೇಗಿದೆ ಅಂತ ಮೊದಲು ಹೇಳ್ಬಿಡ್ತೀನಿ, ಯಾಕಂದ್ರೆ ಇದನ್ನ ಬಹಳ ಕಡೆ ನಾವು ಅದನ್ನ ಅಪ್ಲೈ ಮಾಡಬಹುದು. ಆಲ್ರೆಡಿ 2 ಸ್ಟೇಟ್ಮೆಂಟ್ ಅದ್ರೊಳಗೆ ಹೇಳಿದೀನಿ ನಾನು ಆಕ್ಸಿಡೇಷನ್ ಸ್ಟೇಟ್ ಒಳಗೆ, ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ರಿಮೆಂಬರ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ oxides act as acids. Second one, lower oxidation state oxides
act as basic. 3. Intermediate oxidation state. Oxides are amphoteric. Remember, amphoteric. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೇನು? ನಾವು ಇನ್ನೊಂದು ಜನರಲ್ ಟ್ರೆಂಡ್ ಅನ್ನು ಹೇಳ್ತೀವಿ. ಇನ್ನೊಂದು ಜನರಲ್ ಆಗಿ ಒಂದು ಪಾಯಿಂಟ್ ಅನ್ನು ಹೇಳ್ತೀವಿ. ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಂದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್. Non-metal oxides are acidic. Then metalloid oxides are, and the semi-metal oxides are amphoteric. Remember, amphoteric. ಇದು ಕೂಡ ಕರೆಕ್ಟೇ. ಇದು ಒಂದು ಪಾರ್ಟ್. ಇದು ಕೂಡ ಕರೆಕ್ಟ್. ಇಲ್ಲೇನು ಹೇಳಿದ್ವಲ್ಲ, ಇದು ಕೂಡ ಕರೆಕ್ಟ್. ಇದು ಒಂದು ಪಾರ್ಟ್. ಹೇಗಾಗ್ತದ ಅಂತಂದ್ರೆ ಜನರಲಿ ಮೆಟಲ್ಸ್ ಅಲ್ಲೂ ಕೂಡ ಆಸಿಡಿಕ್ ಆಕ್ಸೈಡ್ಸ್ ಇರಬಹುದು. ಯಾವಾಗ? ವಿತ್ ರಿಸ್ಪೆಕ್ಟ್ ಟು ಆಕ್ಸಿಡೇಷನ್ ಸ್ಟೇಟ್. ಮೆಟಲ್ಸ್ ಅಲ್ಲಿ ಬೇಸಿಕ್ ಆಗಿ ಆಗ್ತದೆ. ಮೆಟಲ್ಸ್ ಅಲ್ಲಿ ಎಂಫೋಟೆರಿಕ್ ಆಗ್ಬಹುದು. ಯಾವಾಗ? ವಿತ್ ರಿಸ್ಪೆಕ್ಟ್ ಟು ಆಕ್ಸಿಡೇಷನ್ ಸ್ಟೇಟ್. ಇವೆಲ್ಲ ಏನು ನಾವು ಹೇಳೋದು ಜನರಲ್ ಸ್ಟೇಟ್ಮೆಂಟ್ ಇವು. ಹೇಗೆ ಸೋಡಿಯಂ ಆಕ್ಸೈಡ್ ಅನ್ನ ಕ್ಲೋರೈಡ್ ಆಕ್ಸೈಡ್ ಜೊತೆ ಕಂಪೇರ್ ಮಾಡಿದ್ರೆ ಕ್ಲೋರಿನ್ ಆಕ್ಸೈಡ್ ಇಸ್ ಆಸಿಡಿಕ್, ಸೋಡಿಯಂ ಇಸ್ ಬೇಸಿಕ್. ಕ್ರೋಮಿಯಂ ಆಕ್ಸೈಡ್ ಅನ್ನ ಕ್ಲೋರಿನ್ ಆಕ್ಸೈಡ್ ಜೊತೆ ಕಂಪೇರ್ ಮಾಡಿದ್ರೆ ಕ್ಲೋರಿನ್ ಇಸ್ ಆಸಿಡಿಕ್, chromium is basic. Within chromium, different oxidation state, different nature. See, ಈ ರೀತಿ ಡಿಫರೆಂಟ್ ಇನ್ಸ್ಟನ್ಸ್ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಯಾವ್ಯಾವ್ದನ್ನು ತಗೋಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕಷ್ಟೇ. ಈಗ ಎಕ್ಸಾಂಪಲ್ ನೋಡಿ. ಸಿ ಫಸ್ಟ್ ಆಫ್ ಆಲ್ ಯಾವ್ದನ್ನ ನಾವು ಆಸಿಡ್ ಹೇಳ್ತೀವಿ, ಬೇಸ್ ಹೇಳ್ತೀವಿ, ಅದ್ರ ಮುಖ ನೋಡಿ ಹೇಳೋದಿಲ್ಲ. ಗೊತ್ತಿರ್ಲಿ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ. ಎಕ್ಸ್ಪೆರಿಮೆಂಟಲಿ ಏನ್ ಮಾಡ್ತೀವಿ? ವಿ ವಿಲ್ ಕಾಲ್ ದಟ್ ಆಸ್, ರಿಮೆಂಬರ್ ಆಲ್ವೇಸ್, if it reacts with acid, it reacts with base, it reacts with both acid as well as base. ಇದನ್ನ ನೋಡ್ಕೊಂಡು ಹೇಳ್ತೀವಿ ನಾವು. ಆಸಿಡ್ ಬೇಸ್, ಆಸಿಡ್ as well as base. ಅದನ್ನ ನೋಡ್ಕೊಂಡು ನಾವು ಇಲ್ಲಿ ಹೇಳ್ತೀವಿ ಹೊರತು ಯಾವುದೇ ಆಸಿಡ್ ಅನ್ನು ನೋಡ್ಕೊಂಡು ಹೇಳೋದಿಲ್ಲ. ಗೊತ್ತಿರಲಿ. ಈಗ ಎಕ್ಸಾಂಪಲ್ ನೋಡಿ, MnO, CrO ಇವೆಲ್ಲದೂ ಕೂಡ ಬೇಸಿಕ್. ಯಾಕೆ? +2 ಇದೆ. ಹೌದಾ? ಹಾಗೆ Mn2O7, CrO3 acidic. ಯಾಕಂದ್ರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ, +7 +6. ಅದನ್ನೇ Cr2O3, MnO2, they are amphoteric. ನೋಡಿ ಇಲ್ಲಿ +4 ಇದೆ, +3 ಇದೆ. ಸಿ ಇಂಟರ್ಮೀಡಿಯೇಟ್ ಅಂತಂದ್ರೆ 2 ಮತ್ತು 6 ಮಧ್ಯೆ 4 ಬರಬೇಕು ಅಂತ ಹಂಗೇನಿಲ್ಲ. ಹಂಗ್ ತಿಳ್ಕೊಬೇಡಿ. ಮತ್ತೆ 2 and 7 ಮಧ್ಯೆ 4.5 ಬರ್ಬೇಕು ಹಂಗೇನಿಲ್ಲ. ಲೋವರ್ ಈಸ್ ಬೇಸಿಕ್, ಹೈಯರ್ ಈಸ್ ಆಸಿಡಿಕ್, ಇನ್ ಬಿಟ್ವೀನ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಎಂಫೋಟೆರಿಕ್. ಇಷ್ಟೇ. ಇದು ಆಸಿಡಿಕ್, ಬೇಸಿಕ್, ಎಂಫೋಟೆರಿಕ್ ನೇಚರ್ ಆಫ್ ದ ಆಕ್ಸೈಡ್ಸ್. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇವೆಲ್ಲ ಯಾವಾಗ? ಹೈಯರ್ ಲೋವರ್ ಆಪ್ಷನ್ ಇದ್ದಾಗ. ಹೌದಾ? ಹೈಯರ್ ಲೋವರ್ ಆಪ್ಷನ್ ಇದ್ದಾಗ ನೋಡಿ. ಜಿಂಕ್ ಕೇಸ್ ಒಳಗೆ ZnO ಓನ್ಲಿ ಪಾಸಿಬಿಲಿಟಿ, Sc2O3 ಓನ್ಲಿ ಪಾಸಿಬಿಲಿಟಿ, ರೈಟ್? ಇಂಥ ಕೇಸ್ ಒಳಗೆ ಇದಕ್ಕೆ ಈ ಥಿಯರಿ ನಾವು ಅಪ್ಲೈ ಮಾಡಕ್ ಬರೋದೇ ಇಲ್ಲ. ಈ ಥಿಯರಿ ಲೋವರ್ ಹೈಯರ್ ಅಪ್ಲೈ ಮಾಡಕ್ ಬರೋದೇ ಇಲ್ಲ. ಅದಕ್ಕೊಂದು ನೇಚರ್ ಇರ್ತದ. ಅದು ಯಾವ ನೇಚರ್ ಬೇಕಾದ್ರೂ ಇರ್ಬೋದು. ರಿಮೆಂಬರ್, ದಿಸ್ ಈಸ್ ಎ ಪ್ರಾಕ್ಟಿಕಲಿ, ಎಕ್ಸ್ಪೆರಿಮೆಂಟಲಿ ಎಂಫೋಟೆರಿಕ್ ನೇಚರ್. ಇದಕ್ಕೆ ಎಕ್ಸೆಪ್ಷನ್ ಅಲ್ಲ ಇದು. ದಿಸ್ ಇಸ್ ನಾಟ್, ವಿ ಕಾಲ್ ಇಟ್ ಎಕ್ಸೆಪ್ಷನ್. ರಿಮೆಂಬರ್, ಈಗ ಹೈಯರ್ ಇದ್ದು ಎಂಫೋಟೆರಿಕ್ ಇದ್ರೆ ಎಕ್ಸೆಪ್ಷನ್, ಲೋವರ್ ಇದ್ದು ಆಸಿಡಿಕ್ ಇದ್ರೆ ಎಕ್ಸೆಪ್ಷನ್, ಅಥವಾ ಹೈಯರ್ ಇದ್ದು ಬೇಸಿಕ್ ಇದ್ರೆ ಎಕ್ಸೆಪ್ಷನ್. ಬಟ್ ZnO ಇರೋದ ಒಂದು ಆಕ್ಸಿಡೇಷನ್, ಅದು ಲೋವರ್ ಅಂತ ತಗೋತಿರೋ, ಹೈಯರ್ ಅಂತ ತಗೋತಿರೋ, ಇಂಟರ್ಮೀಡಿಯೇಟ್ ಅಂತ ತಗೋತಿರೋ, ಅದ್ರದ್ದು ನೇಚರ್ ಅದು ಎಂಫೋಟೆರಿಕ್ ಇದೆ. ಏನ್ ಮಾಡಕ್ ಬರ್ತದೆ? ಸಿ ಅಲ್ಯೂಮಿನಿಯಂ ಆಕ್ಸೈಡ್ ನೋಡಿದ್ರಿ ಲಾಸ್ಟ್ ಇಯರ್. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಎಂಫೋಟೆರಿಕ್. ಇದು ಎಕ್ಸೆಪ್ಷನ್. ಯಾಕೆ ಅಂತಂದ್ರೆ ಅಲ್ಯೂಮಿನಿಯಂ ಈಸ್ ಇನ್ ದಟ್ ಗ್ರೂಪ್. ಅಲ್ಯೂಮಿನಿಯಂ ಇಸ್ ದ ಸ್ಟ್ರಾಂಗೆಸ್ಟ್ ಮೆಟಲ್. ಜನರಲಿ ಮೆಟಲ್ ಆಕ್ಸೈಡ್ಸ್ ಬೇಸಿಕ್ ಬರ್ಬೇಕಿತ್ತು, ಎಂಫೋಟೆರಿಕ್ ಬರ್ತದೆ. ಸಿ ದಟ್ ಈಸ್ ದ ವೇ. Sc2O3 is slightly basic in nature. Basic Sc2O3. You can say that. See, ಇರೋದು ಒಂದು ಆಕ್ಸಿಡೇಷನ್ ಸ್ಟೇಟ್ ಇದೆ. ಯಾವ್ದನ್ನು ತಗೋತೀರಿ ನೀವು? ಇರೋದು ಒಂದು ಆಕ್ಸಿಡೇಷನ್ ಸ್ಟೇಟ್ ಇದೆ. ಹೌದಾ? ಸೊ ರಿಮೆಂಬರ್. ಬಟ್ ಈಗ ಹೇಳ್ತೀನಿ ನೋಡಿ ಎಕ್ಸೆಪ್ಷನ್ ಯಾವ್ದಕ್ಕೆ ಅಂತ ಹೇಳಿ. ಎಕ್ಸೆಪ್ಷನ್ is that V2O3, V2O4,
V2O5. ಈಗ ನೋಡಿ V2O3 basic, right? V2O4 less basic. V2O5 amphoteric, right? Yes, right. Here you can see amphoteric. ಇದು very important, very important. This is an exception. ನೋಡಿ amphoteric ಇದೆ, but oxidation state ಏನಿದೆ ಇಲ್ಲಿ? highest ಇದೆ. This is what we can call it as amphoteric. ಸರಿ, ಅಂದ್ರೆ exception, remember exception. Less basic ಇದನ್ನು ಸ್ವಲ್ಪ ಒಪ್ಕೊಳ್ಳೋಣ ಅಂತ, ಯಾಕಂದ್ರೆ in between ಸ್ವಲ್ಪ less basic towards amphoteric ಅಂತ ಹೇಳಿ. But highest oxidation state ಇದ್ದು amphoteric ಇದೆ V2O5. That is the one which is very important in this particular case. Amphoteric oxide, that is the one exception, very important. Remember that. ಇದು ಯಾಕೆ ಅಂತ reason ಇಲ್ಲ, but is a proof because V2O5 can react with both acid as well as base. Let us move to the next, magnetic property. So ಈಗ magnetic property ಅಂದ್ರೆ ಯಾವ ರೀತಿ ಹೇಳ್ತಾ ಇದೀವಿ ಇದನ್ನ, based on, remember, attract towards magnetic field or repelled by magnetic field. ನೋಡಿ ಇದನ್ನ magnetic property ಯಾವ ಬೇಸಿಸ್ ಮೇಲೆ ಹೇಳ್ತೀವಿ? Attract towards magnetic field, repelled by magnetic field. Based on the magnetic field, substances are classified into 3 types. ಒಂದು ಇದು magnetic field ಅಂತ ಇಟ್ಕೊಳ್ಳಿ. ಈಗ magnetic ಇದನ್ನ ion ತಗೊಂಡಿದೀವಿ, ಇದನ್ನ compound ತಗೊಂಡಿದೀವಿ. When compound attracted towards magnetic field, or another one repelled by the magnetic field. ನೋಡಿ, so first one we call it as paramagnetic substances which are attracted towards the magnetic field. Second one is diamagnetic substances which are repelled by the magnetic field. Third one is nothing but ferromagnetic substances. Correct ಆಗಿ ನೋಡ್ಕೊಳ್ಳಿ, 1 mark ಕೇಳಬಹುದು. Compounds which are strongly attracted by magnetic field. Andre this is the type of para only. Remember, this is type of para only. Andre unpaired electron irlebeku, adralli strongly attracted by magnetic field. So andre idaralli, remember, idanna matra ನಾವು experimentally ಮಾತ್ರ ಹೇಳುವಂತದ್ದು, ಗೊತ್ತಿರಲಿ. We cannot say by seeing the compound. Experimentally ಮಾತ್ರ ಹೇಳುವಂತದ್ದು, that is ferromagnetic substance which are strongly attracted by the magnetic field. Remember that. ಈಗ ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಇದು ನೆಕ್ಸ್ಟ್ ಹೇಳ್ತೀನಿ ನೋಡಿ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ವಿಚ್ ಆರ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಬರೀಬಹುದು, ಆರ್ ಅಟ್ ಲೀಸ್ಟ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಇವೆಲ್ಲ ಎಕ್ಸಾಂಪಲ್, ಟಿಟಾನಿಯಂ 3+, ವೆನಾಡಿಯಂ 2+, Fe2+, ಬೇಕಾದಷ್ಟು ಎಕ್ಸಾಂಪಲ್ ಬರೀಬಹುದು ಇದಕ್ಕೆ. ಯು ಕ್ಯಾನ್ ರೈಟ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಬಹಳ ಸಿಂಪಲ್. ಡಯಾಮ್ಯಾಗ್ನೆಟಿಕ್ ಅಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೋಡಿ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ರಿಪೆಲ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಕ್ಯಾಂಡಿಯಂ 3+, 3d0 ನೋಡಿ, ಟಿಟಾನಿಯಂ 4+, 3d0, zinc 2+, 3d0, copper plus 3d10, zinc 2+, 3d10, unpaired electron ilve illa. ಇವೆಲ್ಲವನ್ನು ಕೂಡ remember we call it as diamagnetic substances. Remember. Third one, ferromagnetic ಅಂತಂದ್ರೆ special category of paramagnetic substances which are strongly attracted by the magnetic field. Mainly remember this ಫೇಕೋನಿ ಅಂದ್ರೆ ಐರನ್, ಕೋಬಾಲ್ಟ್, ನಿಕೆಲ್. 3 ನೆನ್ಪಿಟ್ಕೊಳ್ಳಿ, very important. ಐರನ್, ಕೋಬಾಲ್ಟ್, ನಿಕೆಲ್, ಇವು 3 ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ ಕೂಡ ನಮಗೆ ಫೆರ್ರೋಮ್ಯಾಗ್ನೆಟಿಕ್ ಇಲ್ಲ. ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇದ್ರೆ ಫೆರ್ರೋ ಅಂತ ಅಲ್ಲ, ಮತ್ತೆ ಫೆರ್ರೋ ಅಂತ ಅಲ್ಲ. ರಿಮೆಂಬರ್, ಇವು 3 ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ಸೊ ಅಟ್ರಾಕ್ಟೆಡ್ ಸ್ಟ್ರಾಂಗ್ಲಿ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಫೇಕೋನಿ, ಐರನ್, ಕೋಬಾಲ್ಟ್, ನಿಕೆಲ್. ರಿಮೆಂಬರ್ ದಟ್. ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ. ದೇ ವಿಲ್ ಆಸ್ಕ್, ಸ್ಕ್ಯಾಂಡಿಯಂ 3+ compounds are diamagnetic, give reason. Or Cu+1 compounds, Cu+2 compounds are paramagnetic, but Cu+1 are diamagnetic. Give reason. ಈ ರೀತಿ ಕ್ವಶನ್ ಕೇಳ್ತಾರೆ. ಎಲ್ಲಾ ಕಡೆ ಇಷ್ಟೇ, ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ ನೋಡಿ. ನೋಡೋದಕ್ಕೆ ಕಾನ್ಫಿಗರೇಷನ್ ಗೊತ್ತಿರಬೇಕು. ನೋಡಿ, ಇದ್ರೆ ಪ್ಯಾರಾ, ಇಲ್ಲ ಅಂದ್ರೆ ಡಯ, ಅಷ್ಟೇ. ಫೆರ್ರೋ ಮಾತ್ರ ಇವು 3, FeCO(Ni) ಕೊಟ್ರೆ ಮಾತ್ರ ಫೆರ್ರೋ, ಅದು ಬಿಟ್ಟು ಬೇರೆ ಇಲ್ವೇ ಇಲ್ಲ, ಗೊತ್ತಿರಲಿ. ದಿಸ್ ಈಸ್ ಅಬೌಟ್ 3 types of magnetic property. ವೆರಿ ಇಂಪಾರ್ಟೆಂಟ್. 2 marks ಪ್ರಾಬ್ಲಮ್ ಕೇಳ್ತಾರೆ, ನ್ಯೂಮರಿಕಲ್. ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡ್ರಿ.
Previous year, very important. Magnetic property of d block element. Remember, magnetic property of the d block element is determined by using magnetic moment. Magnetic moment andre this will explain about extent of paramagnetism. Extent of paramagnetism ಗೊತ್ತಿರಲಿ. Extent of paramagnetism ಅಂತಂದ್ರೆ ಏನು, ಎಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ ಅದರಲ್ಲಿ ಅಂತ. ಅದನ್ನ ಯೂಸಿಂಗ್ ದ ಫಾರ್ಮುಲಾ ವಿ ಕ್ಯಾಲ್ಕುಲೇಟ್ mu is equal to root of n into n plus 2. ನೋಡಿ, mu is equal to root of n into n plus 2. ಇದು ನಾವು ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಕರಿತೀವಿ. ಯಾಕಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ನಾವು ಏನ್ ನೋಡಿ ಹೇಳ್ತಾ ಇದೀವಿ, ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ ಇಲ್ವಾ ಅಂತ ಹೇಳಿ. ಹೌದಾ, ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ ಇಲ್ವಾ ಅಂತ ಹೇಳಿ. ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂದ್ರೆ ಏನ್ ನೋಡ್ತಾ ಇದೀವಿ, ಎಸ್ಪೆಷಲಿ ಸ್ಪಿನ್, ವೆದರ್ ಇಟ್ ಈಸ್ ಪ್ರೆಸೆಂಟ್ ಹಾಫ್ ಆರ್ ಕಂಪ್ಲೀಟ್. ಹಾಫ್ ಅಂದ್ರೆ ಇದನ್ನ ಹೇಳ್ತಾ ಇದ್ದೀನಿ ನಾನು, ಪ್ಲಸ್ ಹಾಫ್ ಇದೆಯಾ, ಕಂಪ್ಲೀಟ್ ಲೈಕ್ 1 2 3 ಇದೆಯಾ ಅಂತ ಹೇಗೆ ಹೇಳಿದೆ ನೋಡಿ. ಫಾರ್ ಎಕ್ಸಾಂಪಲ್ ಈ ರೀತಿ ಇದ್ರೆ 5 ಎಲೆಕ್ಟ್ರಾನ್ ಇದೆ, 1 ಅಂದ್ರೆ ಪ್ಲಸ್ ಹಾಫ್ ಅದ, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ರೈಟ್, ಲೈಕ್ ದಿಸ್. ಸೊ ಆಲ್ ದಿಸ್ ರಿಮೆಂಬರ್, ಇಫ್ ಯು ಕ್ಯಾಲ್ಕುಲೇಟ್ ಲೈಕ್ ದಿಸ್, ದ ಟೋಟಲ್ ಸ್ಪಿನ್ ಹಿಯರ್ 1 2 3 4 5 ಅಷ್ಟು ನಾವು ಪ್ಲಸ್ ಹಾಫ್ ಅಂತ ತಗೋತೀವಿ. ಪ್ಲಸ್ ಹಾಫ್ ಅಂತ ತಗೋತೀವಿ, 2.5 ಆಯ್ತು, 2.5 ಆಯ್ತು. ಸೊ ಎಲೆಕ್ಟ್ರಾನ್ ಮೇಲೆ ವಿ ಆರ್ ಟೆಲಿಂಗ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ವೆದರ್ ಇಟ್ ಇಸ್ ಪೇರ್ಡ್ ಆರ್ ಅನ್ಪೇರ್ಡ್. ಅದಕ್ಕೆ ನಾವು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಫಾರ್ಮುಲಾ ಅಂತ ಕರೆದ್ವಿ. ಇದರ ಯೂನಿಟ್ ಏನಂದ್ರೆ ಬಿಎಂ ಅಂದ್ರೆ ಬೋಹರ್ಸ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ ನಾವು, ಬೋಹರ್ಸ್ ಮ್ಯಾಗ್ನೆಟಾನ್ ಅಂತ ಹೇಳಿ. ಎನ್ ಅಂದ್ರೆ ನಂಬರ್ ಆಫ್ ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್. ರಿಮೆಂಬರ್, ಅದು ಡಿ ಇರ್ಲಿ ಎಸ್ ಇರ್ಲಿ ಯಾವ್ದಾದ್ರು ಇರ್ಲಿ, ಅನ್ಪೇರ್ಡ್ ಎಲೆಕ್ಟ್ರಾನ್. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ರೂಟ್ ಆಫ್ n into n plus 2. ರಿಮೆಂಬರ್, 2 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕೇಳ್ತಾರೆ. We will solve that one that time. This is the formula we have to remember for magnetic moment. Question will be asked like this. ನೋಡಿ, ಈ ರೀತಿ ಕ್ವಶನ್ ಕೇಳ್ಬಿಟ್ಟು ಕ್ವಶನ್ ನೋಡಿ, ಡೈವ್ಯಾಲೆಂಟ್ ಅಂದ್ರೆ +2. ರಿಮೆಂಬರ್, ಅಟಾಮಿಕ್ ನಂಬರ್ 24 ಅಂದ್ರೆ ಕ್ರೋಮಿಯಂ +2. ಕಾನ್ಫಿಗರೇಷನ್ ಏನು, ಅರ್ಗಾನ್ 3d4. ಹೌದಾ, ಯಾಕಂದ್ರೆ ಅರ್ಗಾನ್ 3d5 4s1 is the configuration of chromium. 2 ಎಲೆಕ್ಟ್ರಾನ್ ತೆಗೆದು 3d4 ಉಳಿತು. 3d4 ಅಂದ್ರೆ n is equal to ಎಷ್ಟಾಯ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್, n is equal to 4. ಸೊ ನಾವು ಕಾನ್ಫಿಗರೇಷನ್ ನೋಡಿ, 3d4 ಉಳಿತು, 4 ಅನ್ಪೇರ್ಡ್, n is equal to 4. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್, mu is equal to root of n into n plus 2 Bohr magneton, right? 4 into 4 plus 2. Answer is 4.90 Bohr magneton. Don't keep the answer like this. Don't keep the answer like 4 plus 2 ಅಂದ್ರೆ 6 4 the root 24 ಅಂತ ಇಡೋದಕ್ಕೆ ಹೋಗಬೇಡಿ, ಹೀಗೆ ಇಡೋದಕ್ಕೆ ಹೋಗಬೇಡಿ. Don't keep like this. Answer ಬರೀ ಲಾಸ್ಟ್ ಗೆ 4.90 Bohr magneton ಅಂತ ಹೇಳಿ. Now second question on that. Divalent atomic number 30 ಹೇಳಿ ನೋಡೋಣ ಆನ್ಸರ್. ವೆರಿ ಸಿಂಪಲ್, 30 ಅಂದ್ರೆ ಜಿಂಕ್ +2, ಜಿಂಕ್ +2 ಅಂದ್ರೆ 3d10, ರೈಟ್, ನೋ ಅನ್ಪೇರ್ಡ್, n is equal to 0. ಬಟ್ ಇದನ್ನ 1 ಮಾರ್ಕ್ಸ್ ಕೇಳ್ತಾರೆ, ಜನರಲಿ 2 ಮಾರ್ಕ್ಸ್ ಕೇಳೋದಿಲ್ಲ, ಇದನ್ನ 1 ಮಾರ್ಕ್ಸ್ ಕೇಳ್ತಾರೆ. ಅವಾಗ ಫಾರ್ಮುಲಾ ಏನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಹೇಳ್ಬಿಡೋದು ಅಷ್ಟೇ. ಡೈರೆಕ್ಟ್ ಆಗಿ n is equal to 0 ಇದೆ, ಸೊ 0 ಅಷ್ಟೇ, ವೆರಿ ಸಿಂಪಲ್. ಹೀಗೆ ಏನಾದ್ರು ಕೊಟ್ಟಿದ್ರೆ 0. ಎಸ್, ನಾವು Zn2 plus diamagnetic ಅಂತ ಆಯ್ತು. ಈಗ ದ ರೀಸನ್ ಫಾರ್ ದಟ್ ಇಸ್ ಸೇಮ್, 0 magnetic moment ಇದೆ, hence. Now, yes, calculate for this. 0 1 2 3 4 5. Calculate for this. Yes, ಎಲ್ಲ 2 ಮಾರ್ಕ್ಸ್ ಕೇಳುವಂತದ್ದು ಗೊತ್ತಿರಲಿ. ಎಸ್, ಇಷ್ಟ ಆನ್ಸರ್ ಬಂತ ನೋಡಿ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈವನ್ ಕೇಳಿದಿದೆ ನೋಡಿ. ಹೀಗೆ, ಇಫ್ mu is equal to 2.84 for m, ಯಾವುದೋ ಒಂದು ಮೆಟಲ್ m2 plus ion, then what is m ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಈ ರೀತಿ ಕೊಡಬಹುದು: ಟಿಟಾನಿಯಂ, ಬಿ ಕ್ರೋಮಿಯಂ, ಸಿ ನಿಕೆಲ್, ಡಿ ಐರನ್. ಹಿಯರ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ನಾವು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಇದಕ್ಕೆ ಬಹಳ ಸಿಂಪಲ್ ಮೆಥಡ್ ಅಂತಂದ್ರೆ, ವ್ಯಾಲ್ಯೂ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಿ, 1 2 3 4 5 ನೋಡಿ, ಇಲ್ಲಿ 1 2 3 4 5 1 2 3 4 5 ಅಂದ್ರೆ ಯಾವುದೇ ಮ್ಯಾಗ್ನೆಟಿಕ್ ವ್ಯಾಲ್ಯೂದಲ್ಲಿ ಫಸ್ಟ್ ಡಿಜಿಟ್ ಈಸ್ ನಥಿಂಗ್ ಬಟ್ ಅನ್ಪೇರ್ಡ್ ಎಲೆಕ್ಟ್ರಾನ್. ನೋಡಿ, 2.84 ಅಂದ್ರೆ ನಮಗೆ ಇಮಿಡಿಯೇಟ್ ಗೊತ್ತಾಗ್ಬಿಡ್ಬೇಕು n is equal to 2 ಅಂತ ಹೇಳಿ. n is equal to, ಈಗ ನೋಡ್ತಾ ಹೋಗ್ಬೇಕು, ಟಿಟಾನಿಯಂ 2+ ಅಲ್ಲಿ 2+ ಕೊಟ್ಟಿದ್ದಾರೆ ಅವ್ರು, ಹೌದಾ? ಟಿಟಾನಿಯಂ 2+ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು, n is equal to
ಎರಡು ಆನ್ಸರ್. ಕ್ರೋಮಿಯಂ 2+ ಅಲ್ಲಿ ನಮಗೆ 3d4 ಅಂದ್ರೆ n = 4 ಅನ್ಪೇರ್ಡ್. Fe2+ ಅಲ್ಲಿ 4 ಅನ್ಪೇರ್ಡ್. ನಿಕೆಲ್ 2+ ಅಲ್ಲಿ ರಿಮೆಂಬರ್ 3d8 ಬರ್ತದ. n = 2 ಅನ್ಪೇರ್ಡ್. ಎರಡು ಆನ್ಸರ್, ಟಿಟಾನಿಯಂ ಅಂಡ್ ನಿಕೆಲ್. ಈ ರೀತಿ ಆನ್ಸರ್. ಅಂದ್ರೆ ಇದ್ರ ಫಸ್ಟ್ ಸ್ಟೆಪ್ ಏನು, ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡೋಂಟ್ ಯೂಸ್ ದಿಸ್ ಫಾರ್ಮುಲಾ. ಅಂದ್ರೆ ಏನದು, μ = √n × n+2. ಹೇಗೆ ಹೋಗ್ತಾರೆ ಒಬ್ಬೊಬ್ರು. ಸೊ μ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 2.84 = n × n+2. ಅಂದ್ರೆ ಈ ರೂಟ್ ಅನ್ನು ಇಲ್ಲಿ ತಗೊಂಡು ಬಂದ್ರೆ ಸ್ಕ್ವೇರ್ ಆಯ್ತು, ಹೌದಾ. ಇದ್ರದ್ದು ಸ್ಕ್ವೇರ್ ಕಂಡು ಹಿಡಿದು ಇದ್ರದ್ದು ಒಂದು ಇಕ್ವೇಶನ್ ತಗೊಂಡು ಸಾಲ್ವ್ ಮಾಡಿದ ಏನೋ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಬಹಳ ಸಿಂಪಲ್ ಇದೆ. ಸೊ ಫಸ್ಟ್ ಡಿಜಿಟ್ ಈಸ್ ನಥಿಂಗ್ ಬಟ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಗೊತ್ತಿರಲಿ, ಅನ್ಪೇರ್ಡ್ ಎಲೆಕ್ಟ್ರಾನ್. ಫಸ್ಟ್ ಡಿಜಿಟ್ ಈಸ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇನ್ನು ಬೋರ್ಡ್ ಎಕ್ಸಾಮ್ ಅಂತೂ ಡೈರೆಕ್ಟ್ ಕ್ವಶನ್. ಇದು ಸ್ವಲ್ಪ ಕಾಂಪಿಟೇಟಿವ್ ಅಲ್ಲಿ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಬೋರ್ಡ್ ಎಕ್ಸಾಮ್ ಡೈರೆಕ್ಟ್ ಕೇಳಬಹುದು. ಇಫ್ ದ ಪರ್ಟಿಕ್ಯುಲರ್ ಅಯಾನ್ ಇಸ್ 4.90, ಹೌ ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್ ಇನ್ ಇಟ್ ಅಂತ ಹೇಳಿ. ಸೊ ಸಿಂಪಲ್ ಆಗಿ 4 ಅಂತ ಹೇಳ್ಬಿಡುದು. ಸಿಂಪಲ್ 4. ಸೊ ಲೈಕ್ ದಿಸ್, ರಿಮೆಂಬರ್, ರೈಟ್. 43210 ಬಂತು. 43210, then same value, right. So now ಇನ್ನೊಂದು ಕ್ವಶನ್ ಒಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವಶನ್ ಇಸ್ ಲೈಕ್ ದಿಸ್: which element has highest magnetic moment? A manganese, B chromium, C iron, D vanadium. Chromium is the answer ನೋಡಿ. n = 6 ಹೌದಾ. ಯಾಕಂದ್ರೆ ಇದು ಎಲಿಮೆಂಟಲ್ ಫಾರ್ಮುಲಾ ಕೇಳ್ತಾ ಇದ್ದಾರೆ ಅವರು. 3d5 4s1 ನೋಡಿ. ಈ 3d5 4s1 5 + 1 6. ಎಲಿಮೆಂಟಲ್ ಫಾರ್ಮುಲಾ ಕ್ರೋಮಿಯಂ ಇಸ್ ದ ಹೈಯೆಸ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಆನ್ಸರ್ ಇಸ್ ಬಿ. ಬಹಳಷ್ಟು ಮಂದಿ ಆನ್ಸರ್ ಎ ಅಂತಾರೆ. ಇನ್ ಮೋಸ್ಟ್ ಆಫ್ ದ ಕ್ವಶನ್ ರಿಮೆಂಬರ್ ಕನ್ಫ್ಯೂಸ್ ಆಗುವಂತಹ ಈ ರೀತಿಯನ್ನ ಮೋಸ್ಟ್ ಆಫ್ ದ ಟೈಮ್ ಹೇಗೆ ಸೆಟ್ ಮಾಡಿರ್ತಾರೆ ನೋಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ತೆಗೆದು ನೋಡ್ಬೇಕಾರೆ ಮೋಸ್ಟ್ ಆಫ್ ದ ಟೈಮ್ ಯಾವ್ದು ಕನ್ಫ್ಯೂಸ್ ಆಗ್ತದಲ್ಲ ಒಂದಷ್ಟು ಆಗೋ ಅಂತದನ್ನ ಹೇಗೆ ಸೆಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮೆಂಟಾಲಿಟಿ ಹೇಗೆ ಸ್ಟೂಡೆಂಟ್ಸ್ ಗಳದು ಎಕ್ಸಾಮ್ ಹಾಲ್ದೊಳಗೆ ಫಸ್ಟ್ ಆಪ್ಷನ್ ನೋಡ್ತಾರೆ, ಎಸ್ ಕರೆಕ್ಟ್ ಅಂತ ಅವ್ರಿಗೆ ಫೀಲ್ ಆಯ್ತಾ ಅದನ್ನ ಆನ್ಸರ್ ಮಾಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಇಲ್ಲ ಸೆಕೆಂಡ್ ಆನ್ಸರ್ ನೋಡ್ತಾರೆ, ಆಪ್ಷನ್ ಮಾಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ರಿಮೆಂಬರ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಬ್ರೀಫ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದರೆ ಟೆಂಡೆನ್ಸಿ ಆಫ್ the chemical species to gain electrons. Remember, hence it can reduce. Standard reduction potential ಅಂದ್ರೆ ಇವೆಲ್ಲ ಸ್ಟ್ಯಾಂಡರ್ಡ್ ಕಂಡೀಷನ್ ಒಳಗೆ ಇದ್ದಾಗ ನಾವು ಇದನ್ನ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ರೈಟ್. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇನ್ ದಿಸ್ ಕೇಸ್ it is depending on, remember, enthalpy change, total enthalpy change. ಹಾಗಾದ್ರೆ ಟೋಟಲ್ ಎಂಥಾಲ್ಪಿ ಚೇಂಜ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್? ಇದು ಡಿಪೆಂಡೆಂಟ್ ಆನ್ ಅಯೋನೈಸೇಷನ್ ಎನರ್ಜಿ and remember dependent on sublimation energy and dependent on hydration energy. So in this particular case, remember, hydration energy is always negative ನೋಡಿ, always negative. Ionization energy is positive, this is positive. Because of that reason you can say ಇದೇನಾದ್ರೂ ಸ್ಮಾಲ್ ಚೇಂಜ್ ಇದೆ ಅಂತಂದ್ರೆ ಮೀನಿಂಗ್ ಏನಂತಂದ್ರೆ ಇದರ ವ್ಯಾಲ್ಯೂ ಸಮ್ ಏನಿದೆ ಇದರ ಜೊತೆ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. Then ನೆಗೆಟಿವ್ ಇದೆ ಅಂದ್ರೆ ಮೀನಿಂಗ್ ಏನು? ದ ವ್ಯಾಲ್ಯೂ ನೆಗೆಟಿವ್ ಮೀನ್ಸ್ ಇಟ್ ಡೋಂಟ್ ವಾಂಟ್ ಟು ಅಂಡರ್ಗೋ ರಿಡಕ್ಷನ್ ಇಟ್ ಸೆಲ್ಫ್. ಈಗ ನೋಡಿ ವ್ಯಾಲ್ಯೂ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ. ಸೊ ಈ ಕೇಸ್ ಒಳಗೆ ನೋಡಿ ಜಿಂಕ್ ಇಸ್ -0.76. ದ ಮೀನಿಂಗ್ ಆಫ್ ದಿಸ್ ಈಸ್ Zn2+ is more stable than zinc. Remember zinc. So remember ಇದು ನೋಡಿ -1.18 ಇದೆ ಹೌದಾ, -1.18 ಇದೆ ನೋಡಿ Mn, which means Mn2+ is more stable than Mn0. ಅಂದ್ರೆ I don't want to undergo reduction to 0. Remember, ಅಂದ್ರೆ minus is minus, this Mn2+ is minus, right? So remember that. So like this we can say M2+M or M3+M2+. ನೋಡಿ M3+M2+ is highest ಇದೆ. The meaning is that remember in this particular case M3+ want to reduce to Mn2+. ಕಾಮನ್ ಸೆನ್ಸ್ ನೋಡಿ ಇಲ್ಲಿ, ಯಾಕಂದ್ರೆ Mn3+ ಒಳಗೆ 3d4 ಇದೆ, Mn2+ ಒಳಗೆ 3d5 ಇದೆ, ವಿಚ್ ಇಸ್ ಮೋರ್ ಸ್ಟೇಬಲ್. ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಏನ್ ಇಂಡಿಕೇಟ್ ಮಾಡ್ತದೆ? 2+ ಮೋರ್ ಸ್ಟೇಬಲ್ ಅಂತ ಹೇಳಿ. ಪಾಸಿಟಿವ್ ವ್ಯಾಲ್ಯೂ ಏನ್ ಇಂಡಿಕೇಟ್ ಮಾಡ್ತದೆ? +3 ಮೋರ್ ಸ್ಟೇಬಲ್ ಇಲ್ಲ, +2 ಮೋರ್ ಸ್ಟೇಬಲ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತದೆ. ಗೊತ್ತಿರಲಿ.
ಸೊ ಇದರ ಜೊತೆಗೆ ಇನ್ನೊಂದು ಇರ್ರೆಗ್ಯುಲರ್ ಟ್ರೆಂಡ್ ಏನಿದೆ ನಮಗೆ, ಇರ್ರೆಗ್ಯುಲರ್ ಟ್ರೆಂಡ್ ಯಾಕೆ ಅಂತಂದ್ರೆ, ಸೊ ದಟ್ ಈಸ್ ಬಿಕಾಸ್ ಆಫ್ ರಿಮೆಂಬರ್ ಫಸ್ಟ್ ಅಂಡ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ವಿಚ್ ಇಸ್ ಚೇಂಜ್. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಕಾಪರ್ಗೆ ಎಕ್ಸೆಪ್ಷನಲ್ ಬಿಹೇವಿಯರ್ ಇದು, ಯುನಿಕ್ ಅಂತ ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ ಎಕ್ಸೆಪ್ಷನಲ್, ಎಕ್ಸೆಪ್ಷನಲಿ ಪಾಸಿಟಿವ್ ವ್ಯಾಲ್ಯೂ. ದ ರೀಸನ್ ಫಾರ್ ದಟ್ ಈಸ್, ನೀವು ನೆನ್ಪಿಟ್ಕೊಳ್ಬಹುದು, ಕಾಪರ್ 2+ ಗೆ ಹೈ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಅಂತ ಹೇಳಿದ್ವಿ ನಾವು, ಹೌದಾ? ಹೈ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಅಂತ ಹೇಳಿ. That is the reason for this. Remember, ನೋಡಿ, positive reduction potential value of copper is mainly because of enthalpy of sublimation and ionization are not balanced by enthalpy of hydration. Balance ಆಗಿಲ್ಲ, enthalpy of hydration ಜೊತೆ balance ಆಗಿಲ್ಲ. Enthalpy of hydration is more negative ಇದೆ. ಅದೇನಾದ್ರೂ ಲೆಸ್ ನೆಗೆಟಿವ್ ಇತ್ತು ಅಂದ್ರೆ ಬ್ಯಾಲೆನ್ಸ್ ಆಗ್ತಿತ್ತೇನೋ, ಬಟ್ ಮೋರ್ ನೆಗೆಟಿವ್ ಇದೆ. ಅದಕ್ಕೆ ಕಾಪರ್ ಹ್ಯಾವಿಂಗ್ ರಿಡಕ್ಷನ್ ಪೊಟೆನ್ಷಿಯಲ್ ಪ್ಲಸ್. ಸೊ ಅದು ಒಂದು ಪಾಯಿಂಟ್ ಯು ಹ್ಯಾವ್ ಟು ಸಿ. ದಿಸ್ ಇಸ್ ಅಬೌಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಇದರಲ್ಲಿ ಬಹಳ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇದರಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಿಲ್ಲ, ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಸೊ ಅದೇನಾದ್ರೂ ಕೇಳಿದ್ರು ಕೂಡ ಈ ರೀತಿ ಕ್ವಶನ್ ಕೇಳ್ತಾರೆ, Mn2+ ಇಸ್ ಮೋರ್ ಸ್ಟೇಬಲ್ ದ್ಯಾನ್ Mn ರೀಸನ್, ಅಥವಾ Mn2+ ಇಸ್ ಮೋರ್ ಸ್ಟೇಬಲ್ ದ್ಯಾನ್ Mn3+. ಇದಕ್ಕೆಲ್ಲ ನಾವು ಆಲ್ರೆಡಿ ನಾವು ಹೇಳಿದೀವಿ ಲಾಸ್ಟ್ ಕ್ಲಾಸಸ್ ಒಳಗೆ, ಅದು ಕಾನ್ಫಿಗರೇಷನ್ ತಗೊಂಡು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಲೈಕ್ ದಿಸ್ ರಿಮೆಂಬರ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಕಾನ್ಸೆಪ್ಟ್ಗಳ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.